ಬೆಳಗಾವಿಗೆ ಆಗಮಿಸಿದ ಶಿವಸೇನೆಯ ಶಾಸಕರನ್ನ ಹಿಂಬಾಲಿಸುತ್ತಿದ್ದ ಪೊಲೀಸ್ ಜೀಪ್ ಪಲ್ಟಿಯಾಗಿದೆ. ಘಟನೆಯಲ್ಲಿ ಸಿಪಿಐ ಹರಿಶ್ಚಂದ್ರಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ. ಯಳ್ಳೂರು ಗ್ರಾಮದಲ್ಲಿ ನಾಮಫಲಕ ತೆರವು ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಲು ಮಹಾರಾಷ್ಟ್ರ ಕೊಲ್ಹಾಪುರದ ಎಂಇಎಸ್ ಶಿವಸೇನೆ ಶಾಸಕರು ಬೆಳಗಾವಿಗೆ ಆಗಮಿಸಿದರು. ಇಲ್ಲಿನ ಪಂಚಮುಖಿ ಹೋಟೆಲ್ನಲ್ಲಿ ತಂಗಿದ್ರು. ಆದರೆ ಹೋಟೆಲ್ನಿಂದ ಹೊರ ಹೋಗುವಂತೆ ಬೆಳಗಾವಿ ಪೊಲೀಸರು ಸೂಚನೆಯನ್ನು ನೀಡಿದರು. ಆದರೆ ಸುದ್ದಿಗೋಷ್ಠಿ ನಡೆಸಲು ಅವಕಾಶ ನೀಡುವಂತೆ ಶಾಸಕರು ಕೋರಿದರು. ಇದನ್ನು ನಿರಾಕರಿಸಿದ ಪೊಲೀಸರು ಶಾಸಕರ ಕಾರನ್ನು ಹಿಂಬಾಲಿಸಿದರು. ಆ ವೇಳೆ ಈ ಅವಘಡ ನಡೆದಿದೆ. ಫಾಲೋ ಮಾಡ್ಕೊಂಡು ಹೋಗ್ರಿ ಗಾಡಿ ಹೇಳ್ರಿ ಅವ್ರಿಗೆ ಬೋಲಿ जाओ जी अरे और ಏನು ಹೇಳಿಲ್ಲ ಅವರು मी आता आयजीना भेटायला चाललोय ಹೋಗ್ರಪ್ಪ ಈ ಕುರಿತಾಗಿ ಮಾತಾಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಮಂಜುನಾಥ್. ಶಾಸಕರನ್ನು ಹಿಂಬಾಲಿಸುತ್ತಿದ್ದ ಪೊಲೀಸ್ ಜೀಪ್ ಪಲ್ಟಿ ಆಗಿರುವಂಥದ್ದು. ಘಟನೆಯಲ್ಲಿ ಸಿಪಿ ಹರಿಶ್ಚಂದ್ರಗೆ ಗಾಯಗಳು ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಇಬ್ಬರು ಶಿವಸೇನೆ ಶಾಸಕರು ಪರಾರಿ ಕೂಡ ಆಗಿದ್ದಾರೆ. ಏನು ಈ ಘಟನೆಯ ಒಟ್ಟಾರೆ ಮಾಹಿತಿ? ಏನು ರಾಘವ ಅಂತಂದ್ರೆ ಏನು ಇವತ್ತು ಒಂದು ಮಹಾರಾಷ್ಟ್ರದ ಒಂದು ಶಿವಸೇನೆ ಶಾಸಕರಂತ ದಿವಾಕರ್ ಲಾವಟೆ ಮತ್ತು ಚಂದ್ರದೀಪ್ ಗರಕೆ ಅನ್ನೋರು ಇವತ್ತು ಬೆಳಗಾವಿ ನಗರಕ್ಕೆ ಆಗಮಿಸಿದ್ರು. ಇಲ್ಲಿ ಆಗಮಿಸಿ ಎಂಇಎಸ್ ಮುಖಂಡರ ಜೊತೆ ಬೆಳಗಾವಿ ಪಂಚವಟಿ ಒಂದು ಹೋಟೆಲ್ ಅಲ್ಲಿ ಒಂದು ಸಭೆ ಅಲ್ಲಿ ಸಭೆ ನಡೆಸಿದಾಗ ಒಂದು ಏನು ಪೊಲೀಸರು ಆಗಮಿಸಿ ನೀವು ಇಲ್ಲಿ ಇರಕ್ಕೆ ಹೋಗ್ಬೇಡಿ ಅಂತಂದ್ರೆ ಈಗಾಗಲೇ ಏನು ಪೊಲೀಸ್ ಇದ್ರ ಪ್ರಕಾರ 35 ಆದೇಶ ಪ್ರಕಾರ ಒಂದು ಪ್ರತಿಬಂಧಕ ಆಜ್ಞೆಯನ್ನು ನಾವು ಇಲ್ಲಿ ಹೊರಡಿಸಿದ್ದೀವಿ, ಇಲ್ಲಿಂದ ನೀವು ಹೋಗಿ ಅಂತ ಹೇಳಿದಾಗ ಅವರಿಗೆ ಪೊಲೀಸರಿಗೆ ಮತ್ತು ಏನು ಮಹಾರಾಷ್ಟ್ರದ ಶಿವಸೇನಾ ಶಾಸಕರಂತ ಇಬ್ಬರು ಶಾಸಕರ ಜೊತೆ ಒಂದು ವಾಗ್ವಾದ ನಡೀತು. ತದನಂತರ ಅವರು ನಾವು ಐಜಿಪಿ ಭೇಟಿ ಆಗ್ತೀವಿ ಅಂತ ಹೇಳಿ ಐಜಿಪಿ ಆಫೀಸ್ಗೆ ಬರುವಾಗ ಏನು ಹಿಂದೆ ಫಾಲೋ ಮಾಡುತ್ತಾ ಬರುವಂತ ಕರ್ನಾಟಕ ಪೊಲೀಸ್ ವ್ಯಾನ್ ಏನಿದೆ ಒಂದು ಚರಂಡಿಯಲ್ಲಿ ಒಂದು ಮುಗಿಚು ಬಿದ್ದು ಅಲ್ಲಿ ಒಂದು ಒಬ್ಬ ಹರೀಶ್ ಅಂತ ಸಿಪಿಐಗೆ ಒಂದು ಗಂಭೀರ ಗಾಯ ಆಯಿತು. ಅಷ್ಟೇ ಅಲ್ಲದೆ ಚಾಲಕನಿಗೂ ಮತ್ತು ಒಬ್ಬ ಕಾನ್ಸ್ಟೇಬಲ್ಗೂ ಗಂಭೀರ ಗಾಯ ಆಯಿತು. ತದನಂತರ ಏನು ಎಂಇಎಸ್ ಒಂದು ಮಹಾರಾಷ್ಟ್ರದ ಶಿವಸೇನೆ ಶಾಸಕರು ದಿವಾಕರ್ ರಾವಟೆ ಅನ್ನೋನು ಏನಿರ್ತಾನೆ ಅವನು ನಾಪತ್ತೆ ಆಗ್ತಾನೆ. ಉಳಿದ ಸಹಚರ್ಯರು ಏನಿರ್ತಾರೆ ಅವರು ಈಗ ಪೊಲೀಸರನ್ನ ಬಂಧಿಸಿ ಈಗ ಒಂದು ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ ಅಂತಾನೆ ಹೇಳ್ಬೋದು. ಐಜಿಪಿ ಆಫೀಸ್ಗೆ ಹೋಗ್ತೀವಿ ಅಂತ ಹೇಳಿ ಈಗ ನಾಪತ್ತೆ ಆದಂತಹ ಏನು ಆ ದಿವಾಕರ್ ರಾವಟೆ ಅನ್ನೋರು ಇರ್ತಾರೆ, ಆ ರಾವಟೆ ಅನ್ನೋನ ಈಗ ಒಂದು ಪೊಲೀಸರು ಫಾಲೋ ಮಾಡ್ಕೊಂಡು ಹೋಗಿ ಅವನ್ನ ಬಂಧಿಸಲು ಮುಂದಾಗಿದ್ದಾರೆ ರಾಘವೇಂದ್ರ. ಓಕೆ, ಈಗ ಪೊಲೀಸರು ಇವರನ್ನ ಐಜಿ ಮುಂದೆ ಹಾಜರುಪಡಿಸ್ತಾರೆ. ತದನಂತರ ಏನು ಬೆಳವಣಿಗೆ ಆಗಬಹುದು? ಅಲ್ಲಿ ಇವರಿಗೆ ಒಂದು ವಾರ್ನ್ ಕೊಡ್ಬೋದಾ ಅಥವಾ ತದನಂತರ ಏನಾಗುತ್ತೆ? ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಪೊಲೀಸರು? ರಾಘವೇಂದ್ರ, ಏನು ಬೆಳಗ್ಗೆ ಒಂದು ಕನ್ನಡ ಪರ ಹೋರಾಟಗಾರ ಅಂತ ವಾಟಾಳ್ ನಾಗರಾಜ್ ಬೆಳಗಾವಿಗೆ ಬಂದ್ರು. ಅವ್ರನ್ನ ಬಂಧಿಸಿದಂತ ಪೊಲೀಸರು ಈ ಒಂದು ಏನು ಮಹಾರಾಷ್ಟ್ರದಿಂದ ಬಂದಂತ ಎಂಎಲ್ಎಗಳನ್ನ ಒಂದು ಅವರ ಒಂದು ಸಭೆ ನಡೆಸಂತ ಒಂದು ಮಾಹಿತಿ ಪ್ರಕಾರ ಅಲ್ಲಿ ಪಂಚಮುಖಿ ಹೋಟೆಲ್ ಹೋಗ್ತಾರೆ. ಹೋಟೆಲ್ಗೆ ಹೋದಾಗ ಆ ಶಿವಸೇನೆ ಎಂಎಲ್ಎಗಳಂತ ದಿವಾಕರ್ ರಾವಟೆ ಇರ್ತಾರೆ, ಅವ್ರ ಜೊತೆ ಒಂದು ವಾಗ್ವಾದ ನಡೀತೈತೆ. ಏನು ಈಗ ಹೋಗಿ ನಾಪತ್ತೆ ಆಗಿದ್ದಾರೆ. ಈಗ ಐಜಿಪಿ ಜೊತೆ ಅವ್ರ ಮಾತುಕತೆ ಆಗ್ತೀವಿ, ನೀವೇನ್ ಮಾಡಾರ ಹೋಗ್ಬಿಟ್ಟೆ, ನಾವು ಭಾರತೀಯರು, ನಾವು ಇಲ್ಲಿ ಬರಬಾರ್ದ ಅಂತ ಹೇಳಿ ಪೊಲೀಸರಿಗೆ ನೇರವಾಗಿ ಪ್ರಶ್ನೆ ಹಾಕ್ತಾರೆ. ಪ್ರಶ್ನೆ ಹಾಕಿದ ತದನಂತರ ಇವ್ರು ಏನ್ ಮಾಡ್ತಾರೆ, ಇವ್ರು ಪೊಲೀಸರು ಯಾಕಂತ ನಿಷೇಧಾಜ್ಞೆಯನ್ನ ಪ್ರತಿಬಂಧಕ ಆಜ್ಞೆಯನ್ನು ನಾವು ಇಲ್ಲಿ ಜಾರಿಗೆ ತಂದಿದ್ದೀವಿ, ಹೀಗಾಗಿ ನೀವು ಇಲ್ಲಿ ಇರಕೂಡದು, ಯಾಕಂದ್ರೆ ಭಾಷಾ ವೈಷಮ್ಯದಿಂದ ಇಲ್ಲಿ ಗಲಾಟೆ ಆಗುವಂತ ಲಕ್ಷಣಗಳಿದ್ದಾವೆ, ಕಾನೂನು ಸುವ್ಯವಸ್ಥೆ ಧಕ್ಕೆ ತರುತ್ತೀರಿ ನೀವು, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಹಿಂಗೆ ವಾಗ್ವಾದ ನಡೆದು ಅವ್ರು ಏನ್ ಮಾಡ್ತಾರೆ, ಈಗ ಏನ್ ತಪ್ಪಿಸ್ಕೊಂಡು ಹೋದಂತ ದಿವಾಕರ್ ರಾವಟೆಯನ್ನ ಹಿಡಿಯಲು ಪೊಲೀಸರು ಈಗ ಹರಸಾಹಸ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈಗ 4 ಜನ ಸದಸ್ಯರು ಏನು ಮತ್ತೆ ಸಂಪರ್ಕವನ್ನ ಮಾಡ್ತೇನೆ. ಈಗ ನನ್ನೊಂದಿಗೆ ನಮ್ಮ ರಿಪೋರ್ಟರ್ ಗುರುರಾಜ್ ಹುಗಾರ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇವರು ಬೆಳಗಾವಿಯ ಐಜಿ ಅವರ ಮನೆಯಿಂದಲೇ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹುಗಾರ್, ಈಗಾಗಲೇ ಶಿವಸೇನೆಯ ಶಾಸಕರು ಬೆಳಗಾವಿಗೆ ಬಂದಿರುವಂಥದ್ದು, ಅವರನ್ನು ಬಂಧಿಸುವ ಪ್ರಯತ್ನದಲ್ಲಿ ಪೊಲೀಸ್ ಜೀಪ್ ಕೂಡ ಪಲ್ಟಿಯಾಗಿದೆ. ಈಗ ಕೆಲವು ಶಾಸಕರನ್ನು ಐಜಿಯ ಮುಂದೆ ಹಾಜರುಪಡಿಸಿದ್ದಾರೆ. ಮುಂದೆ ಏನು ನಡೀಬಹುದು ಮತ್ತು ಅಲ್ಲಿ ನಡೆದಂಥ ಮಾತುಕತೆಗಳೇನು?
ರಾಘವೇಂದ್ರ ಅಂತ ಹೇಳಿದ್ರೆ ಇವತ್ತೊಂದು ದೊಡ್ಡ ಹೈಡ್ರಾಮಾ ನಡೀತೆ ಅಂತ ಹೇಳ್ಬೋದು. ಎಂಇಎಸ್ ನ ಕೆಲ ಶಾಸಕರು ಗುಪ್ತವಾಗಿ ಬೆಳಗಾವಿಯ ಒಂದು ಖಾಸಗಿ ಹೋಟೆಲ್ ನಲ್ಲಿ ತಂಗಿಕೊಂಡಿದ್ರು. ಇದರ ಮಾಹಿತಿ ಅರಿತಂತ ಪೊಲೀಸರು ಆ ಒಂದು ಹೋಟೆಲ್ಗೆ ದಾಳಿ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಶಾಸಕರನ್ನ ಬಂಧಿಸುವಂತ ಒಂದು ಪ್ರಕ್ರಿಯೆ ಕೂಡ ನಡೀತು. ಯಾವುದೇ ಕಾರಣಕ್ಕೂ ನಿಷೇಧಾಜ್ಞೆ ಜಾರಿ ಇದೆ, ನೀವು ಇಲ್ಲಿ ಇರ್ಕೂಡದು, ಕಾರ್ಯಕರ್ತರನ್ನ ಪ್ರಚೋದನೆ ಮಾಡುವಂತ ಯಾವುದೇ ಹೇಳಿಕೆಯನ್ನು ಕೂಡ ಇಲ್ಲಿ ನೀಡಕೂಡದು ಅನ್ನುವಂತ ಒಂದು ತಾಕೀತನ್ನ ಪೊಲೀಸರು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತು ಅಲ್ಲಿರುವಂತಹ ಶಾಸಕರು ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೀತು. ಈ ಒಂದು ಸಂದರ್ಭದಲ್ಲಿ ಆ ಎಲ್ಲಾ ಕಾರ್ಯಕರ್ತರು ಮತ್ತು ಶಾಸಕರನ್ನ ಪೊಲೀಸರು ಐಜಿಪಿ ಕಚೇರಿಗೆ ಕರೆತರುವಂತಹ ಸಂದರ್ಭದಲ್ಲಿ ಇಬ್ಬರು ಶಾಸಕರು ಪೊಲೀಸರ ಕಣ್ತಪ್ಪಿಸಿ ಅಂದ್ರೆ ಮಹಾರಾಷ್ಟ್ರ ಗಡಿಯನ್ನ ಈಗಾಗಲೇ ಸೇರ್ಕೊಂಡಿದ್ದಾರೆ. ಕೇವಲ 5 ಜನ ಕಾರ್ಯಕರ್ತರು ಮತ್ತು ಒಬ್ಬ ಶಾಸಕನನ್ನ ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿಯಾದರು. ಅವರನ್ನ ಐಜಿಪಿ ಮನೆಗೆ ಕೂಡ ಕರ್ಕೊಂಡು ಬಂದ್ರು. ಅವರಿಗೆ ಪೊಲೀಸರು ಕಟ್ಟುನಿಟ್ಟಿನ ಒಂದು ಆಜ್ಞೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸಭೆಗಳು ಸಮಾರಂಭಗಳು ಮಾತನಾಡಬಾರದು, ಭಾಷಣ ಮಾಡಬಾರದು, ಯಾವುದೇ ರೀತಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ನೀಡಬಾರದು ಅನ್ನುವಂತಹ ಒಂದು ತಾಕೀತನ್ನ ಮಾಡಿದ್ದಾರೆ. ಹೀಗಾಗಿ ಪೊಲೀಸರಿಗೆ ಹೆದರಿದಂತ ಶಾಸಕರುಗಳು ಈಗಾಗಲೇ ಬೆಳಗಾವಿಯ ಗಡಿ ದಾಟಿ ಮಹಾರಾಷ್ಟ್ರವನ್ನ ಸೇರ್ಕೊಂಡಿದ್ದಾರೆ. ಈಗ ಪೊಲೀಸರು ಇನ್ನು ಉಳಿದಂತ 5 ಜನ ಇದ್ರು, ಅವರನ್ನ ವಶಕ್ಕೆ ತೆಗೆದುಕೊಂಡು ಅವರನ್ನು ಕೂಡ ಕರ್ನಾಟಕದ ಗಡಿಯನ್ನ ದಾಟಿಸಿ ಮಹಾರಾಷ್ಟ್ರಕ್ಕೆ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರನ್ನ ತಪ್ಪಿಸಿಕೊಂಡು ಹೋಗ್ತಿರುವಂತಹ ಶಾಸಕರನ್ನ ಹಿಡಿಯುವಾಗ ಪೊಲೀಸರ ವಾಹನ ಕೂಡ ಅಪಘಾತಕ್ಕೀಡಾಯಿತು. ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹರಿಚಂದ್ರ ಅವರು ಕೂಡ ಗಾಯಗಳಾಗಿದ್ದಾವೆ, ಮತ್ತೆ ಚಾಲಕನಿಗೆ ಕೂಡ ಗಾಯಗಳಾಗಿದ್ದಾವೆ. ಅಂದ್ರೆ ಪೊಲೀಸರ ಕಣ್ತಪ್ಪಿಸಿ ಆ ಶಾಸಕರ ವಾಹನ ಏನಿತ್ತು ಅದು ತಪ್ಪಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿದೆ. ಟೋಟಲ್ ಇವತ್ತು ಬೆಳಗಾವಿಯಲ್ಲಿ ಏನು ಎಂಇಎಸ್ ನ ಮತ್ತು ಶಿವಸೇನೆಯ ಶಾಸಕರು ಇಲ್ಲಿ ಸೇರ್ಕೊಂಡು ಇಲ್ಲಿನ ಕೆಲವರನ್ನ ಅಂದ್ರೆ ಪ್ರಚೋದನೆ ಮಾಡುವಂತ ಒಂದು ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಪೊಲೀಸರು ಅದಕ್ಕೆ ಅವಕಾಶ ನೀಡಲಿಲ್ಲ. ಪೊಲೀಸರು ಕಟ್ಟುನಿಟ್ಟಿನ ಒಂದು ತಾಕೀತನ್ನ ಮಾಡಿದ್ರು. ಇಲ್ಲಿಂದ ಜಾಗ ಖಾಲಿ ಮಾಡದೇ ಇದ್ರೆ ನಿಮ್ಮನ್ನ ತಕ್ಷಣವೇ ಬಂಧಿಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ನೀಡಿದ ಬಳಿಕ ಶಾಸಕರು ಪೊಲೀಸರಿಂದ ತಪ್ಪಿಸಿಕೊಂಡು ಈಗ ಮಹಾರಾಷ್ಟ್ರದ ಗಡಿ ಸೇರ್ಕೊಂಡಿದ್ದಾರೆ. ರಾಘವೇಂದ್ರ. ಓಕೆ ಹುಗಾರ್, ಈಗ ಪೊಲೀಸರ ಕಣ್ತಪ್ಪಿಸಿ ಪರಾರಿಯಾಗಲು ಯತ್ನಿಸಿದಂತಹ ಶಾಸಕರ ಬೆನ್ನಟ್ಟಿದ ಪೊಲೀಸ್ ಜೀಪ್ ಒಂದು ಅಪಘಾತಕ್ಕೀಡಾಗಿರೋದು. ಇದರಲ್ಲಿ ಇಬ್ಬರು ಪೊಲೀಸರು ಕೂಡ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಪೊಲೀಸರು ಈಗ ಈ ಶಾಸಕರ ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ತಾರಾ? ಈಗ ವಶದಲ್ಲಿ ಇರುವಂತಹ ಶಾಸಕರ ಮೇಲೆ ಐಜಿಪಿ ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ? ಖಂಡಿತ ವಶದಲ್ಲಿರುವಂತಹ ಈಗಾಗಲೇ ಏನು ಕಾರ್ಯಕರ್ತರು ಮತ್ತು ಒಬ್ಬ ಶಾಸಕ ಏನಿದ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಿದ್ರು. ಅವರ ವಿರುದ್ಧ ದೂರು ದಾಖಲಿಸುವ ಮಾತನ್ನು ಕೂಡ ಪೊಲೀಸರು ಹೇಳಿದ್ದಾರೆ. ಆದರೆ ಇದುವರೆಗೂ ದೂರು ದಾಖಲಾಗಿಲ್ಲ. ಏನು ಅವರು ಅಲ್ಲಿಂದ ಖಾಸಗಿ ಹೋಟೆಲ್ನಿಂದ ಅವರನ್ನ ಐಜಿಪಿ ಕಚೇರಿಗೆ ಕರೆತರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೀತು. ಆದರೆ ಇಬ್ಬರು ಶಾಸಕರುಗಳೇನಿದ್ದಾರೆ ಅವರು ತಪ್ಪಿಸಿಕೊಂಡು ಈಗಾಗಲೇ ಅಂದ್ರೆ ಕರ್ನಾಟಕದ ಗಡಿಯಿಂದ ಆಚೆಗೆ ಹೋಗಿರೋದ್ರಿಂದ ಅವರನ್ನ ಕರೆತರೋದು ಸ್ವಲ್ಪ ಕಷ್ಟ ಸಾಧ್ಯವಾಗಬಹುದು ಪೊಲೀಸರಿಗೆ. ಆ ಕಾರಣಕ್ಕಾಗಿ ಇಲ್ಲಿರುವಂತವ್ರನ್ನ ಈಗ ಪೊಲೀಸರು ಕರೆದುಕೊಂಡೋಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಕೆಲ ಕಾರ್ಯಕರ್ತರನ್ನ ಈಗಾಗಲೇ ಅಂದ್ರೆ ಕರ್ನಾಟಕದ ಗಡಿಯನ್ನ ದಾಟಿಸುವಂತ ಕೆಲಸವನ್ನ ಪೊಲೀಸರೇ ಮಾಡ್ತಾ ಇದ್ದಾರೆ. ಇಲ್ಲಿದ್ದುಕೊಂಡು ಇಲ್ಲಿರುವಂತಹ ಕೆಲವರನ್ನ ಪ್ರಚೋದಿಸಬಾರದು ಅನ್ನುವಂಥದ್ದು ಪ್ರಮುಖ ಉದ್ದೇಶ. ಯಾವುದೇ ಕಾರಣಕ್ಕೂ ಇಲ್ಲಿ ಅವಘಡಗಳು ಮತ್ತೆ ಈ ರೀತಿ ಘಟನೆಗಳು ನಡೀಬಾರದು ಅನ್ನುವಂಥದ್ದು ಪೊಲೀಸರ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರನ್ನ ಗಡಿ ದಾಟಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಓರ್ವ ಶಾಸಕನನ್ನ ವಶಕ್ಕೆ ಪಡೆದಿದ್ದಾರೆ. ಆತನನ್ನು ಕೂಡ ಈಗ ಐಜಿಪಿ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಯಾವ ಕಾರಣಕ್ಕಾಗಿ ಅವರು ಇಲ್ಲಿ ಬಂದ್ರು, ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಯುವಂತಹ ಸಂದರ್ಭದಲ್ಲಿ ಶಾಸಕರು ಹೇಳಿದ್ದು ನಾವು ಖಾಸಗಿ ಕೆಲಸಕ್ಕಾಗಿ ಬಂದಿದ್ದೇವೆ, ಇಲ್ಲಿ ಯಾವುದೇ ಸಭೆ ಸಮಾರಂಭಗಳು ನಡೆಸೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಆದರೆ ಪೊಲೀಸರು ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮಗಳ ಮುಂದೆ ಕೂಡ ನೀವು ಹೇಳಿಕೆಯನ್ನ ನೀಡುವಂತಿಲ್ಲ, ಇಲ್ಲಿ ಯಾವುದೇ ರೀತಿ ವಾತಾವರಣವನ್ನ ಕೆಡಿಸುವಂತ ಕೆಲಸಕ್ಕೆ ನೀವು ಕೈ ಹಾಕಬಾರದು ಅಂತೇಳಿ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರಿಗೆ ಅನಿವಾರ್ಯ ಆಯಿತು. ಹಾಗಾಗಿ ಪೊಲೀಸರ ಕಣ್ತಪ್ಪಿಸಿ ಈಗಾಗಲೇ ಶಾಸಕರು ಗಡಿ ದಾಟಿದ್ದಾರೆ. ರಾಘವೇಂದರ್. ಓಕೆ ಹುಗಾರ್, ನಿಜಕ್ಕೂ ಅಲ್ಲಿ ನಡೀತಿರುವಂಥದ್ದು ಏನು? ಶಿವಸೇನೆಯ ಶಾಸಕರು ಬೆಳಗಾವಿಗೆ ಬಂದು ಅಲ್ಲಿನ ಎಂಇಎಸ್ ನ ಕೆಲವು ಪುಂಡರೊಂದಿಗೆ ಸಭೆಯನ್ನ ಅಥವಾ ಮಾತುಕತೆಯನ್ನ ಮೀಟಿಂಗ್ ಮೂಲಕ ಆಡ್ತಾರೆ. ಕೆಲವು ಅಲ್ಲಿ ಈಗಾಗಲೇ ಪೊಲೀಸರವ್ರನ್ನ ಬಂಧಿಸ್ತಾರೆ ನಿಜ. ಆದರೆ ಅಲ್ಲಿ ನಿಜಕ್ಕೂ ನಡೀತಿರುವಂಥದ್ದೇನು? ಈ ಶಿವಸೇನೆಯ ಶಾಸಕರು ಬೆಳಗಾವಿಗೆ ಆಗಮಿಸಿ ಮಾಡಿದ್ದೇನು? ರಾಘವೇಂದ್ರ ಅವರ ಉದ್ದೇಶ ಇಲ್ಲಿ ಸ್ಪಷ್ಟವಾಗ್ತದೆ. ಎಲ್ಲ ಒಂದ್ ಕಡೆ ಕಾರ್ಯಕರ್ತರನ್ನ ಪ್ರಚೋದಿಸಲಿಕ್ಕೆ ಮತ್ತು ಎಂಇಎಸ್ ಶಿವಸೇನೆಯ ಕಾರ್ಯಕರ್ತರನ್ನ ಪ್ರಚೋದಿಸಲಿಕ್ಕೆ ಇಲ್ಲಿಗೆ ಬಂದಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅವರು ಮಾಧ್ಯಮಗಳ ಮೂಲಕ ಹೇಳಿಕೆಯನ್ನ ನೀಡಿ ಕಾರ್ಯಕರ್ತರನ್ನ ಒಟ್ಟುಗೂಡಿಸುವಂತ ಕೆಲಸಕ್ಕೆ ಅವರು ಕೈ ಹಾಕಿದ್ರು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದನ್ನ ಹರಿತಂತ ಪೊಲೀಸರು ಅದಕ್ಕೆ ಅವಕಾಶ ನೀಡಿಲ್ಲ. ಈಗಾಗಲೇ ಅವರು ಗಡಿ ದಾಟಿದ್ದಾರೆ. ಇಲ್ಲಿ ಬೆಳಗಾವಿಯಿಂದ ಕೇವಲ 8 ಕಿಲೋಮೀಟರ್ ಅಂತರದಲ್ಲಿ ಒಂದು ಗಡಿ ಗ್ರಾಮ ಇದೆ. ಆ ಗಡಿ ಗ್ರಾಮದಲ್ಲಿ ಈಗ ಸಭೆ ಸೇರಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಅಲ್ಲಿ ಶಾಸಕರು ಹೋಗಿರೋದ್ರಿಂದ ಅವರಿಗೆ ಕರ್ನಾಟಕದ ಪೊಲೀಸರು ಅಲ್ಲಿಗೆ ಹೋಗಿ ಬಂಧಿಸುವಂತ ಪ್ರಶ್ನೆ ಉದ್ಭವಿಸುವುದಿಲ್ಲ. ಆ ಕಾರಣಕ್ಕಾಗಿ ಅದನ್ನ ಹರಿತಂತ ಶಾಸಕರು ಇಲ್ಲಿಂದ ಕಾಲ್ಕಿತ್ತು ಈಗ ಗಡಿ ಗ್ರಾಮಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಸಭೆ ನಡೀತಾ ಇದೆ, ಅಲ್ಲಿ ಮುಖಂಡರ ಸಭೆ ನಡೀತಾ ಇದೆ. ಎಳ್ಳೂರು ಗ್ರಾಮದಲ್ಲಿ ಏನು ಕಳೆದ ಒಂದು ವಾರದಿಂದ ಏನು ಎಂಇಎಸ್ ಕಾರ್ಯಕರ್ತರು ಮತ್ತು ಕೆಲವರು ಪುಂಡಾಟಿಕೆಯನ್ನು ನಡೆಸ್ತಾ ಇದ್ದಾರೆ, ಅದಕ್ಕೆ ಪ್ರಚೋದಿಸಲಿಕ್ಕೆ ಆ ಶಾಸಕರು ಇಲ್ಲಿಗೆ ಬಂದಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ರಾಘವೇಂದ್ರ.
ಓಕೆ, ಈಗ ಈ ಅಪಘಾತದಲ್ಲಿ ಗಾಯಗೊಂಡಂತಹ ಪೊಲೀಸರ ಸ್ಥಿತಿ ಹೇಗಿದೆ ಮತ್ತು ಈ ಒಂದು ತಪ್ಪಿಸಿಕೊಳ್ತಿದ್ದಂತಹ ಶಾಸಕರನ್ನ ಬೆನ್ನಟ್ಟುವಲ್ಲಿ ನಡೆದಂತಹ ಅಪಘಾತ ಇದನ್ನ ಮನಗೊಂಡು ಆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗುವುದಿಲ್ವಾ? ಪೊಲೀಸರನ್ನ ಕಣ್ತಪ್ಪಿಸಿಕೊಂಡು ಹೋಗ್ತಿದ್ದಾಗ ನಡೆದಂತಹ ಅಪಘಾತವನ್ನೇ ಮುಂದಿಟ್ಟುಕೊಂಡು ಆ ಶಾಸಕರ ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯವಾ? ಖಂಡಿತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಅಂತದೊಂದು ಕ್ರಮ ತೆಗೆದುಕೊಳ್ಳಿಕ್ಕೆ ಪೊಲೀಸರಿಗೆ ಅವಕಾಶ ಇದೆ. ಅಂತ ಶಾಸಕರು ಈಗಾಗಲೇ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಅವರು ಯಾರು ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಖಾಸಗಿ ಹೋಟೆಲ್ನಿಂದ ಅವರನ್ನ ಕಚೇರಿಗೆ ಬರ್ತೀವಿ, ಪೊಲೀಸರ ಮುಂದೆ ಹಾಜರಾಗ್ತೀವಿ ಅಂತೇಳಿ ಅವರು ಪೊಲೀಸರ ಸಮ್ಮುಖದಲ್ಲಿ ಒಪ್ಪಿಕೊಂಡು ಕಾರ್ನಲ್ಲಿ ಕರ್ಕೊಂಡ್ ಬರ್ತಾ ಇದ್ರು. ಆ ಒಂದು ವೇಳೆ ಏನಂದ್ರೆ ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಆ ಪೊಲೀಸರ ವಾಹನ ಅಪಘಾತಕ್ಕೀಡಾಯಿತು. ಪೊಲೀಸರ ವಾಹನ ಅಪಘಾತಕ್ಕೀಡಾದ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ವಾಹನದಿಂದ ಎದ್ದು ಬರಲಿಕ್ಕೆ ಸಮಯಾವಕಾಶ ಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಶಾಸಕರುಗಳು ಅಂದ್ರೆ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಆದ್ರೆ ಒಂದು ವಾಹನವನ್ನ ಬೆನ್ನಟ್ಟಿದಂತ ಪೊಲೀಸ್ ಅಧಿಕಾರಿಗಳು ಅದರಲ್ಲಿದ್ದಂತಹ 5 ಜನರನ್ನ ಅಂದ್ರೆ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾದ್ರು. ಅದು ಐಜಿಪಿಯ ನಿವಾಸದ ಮುಂದೆನೆ ಕಾರನ್ನ ಪೊಲೀಸರು ಒಂದು ಸಿನಿಮೆ ರೀತಿಯಲ್ಲಿ ಅಡ್ಡಗಟ್ಟಿ ಅದನ್ನ ವಶಕ್ಕೆ ಪಡೆದಿದ್ದಾರೆ. ರಾಘವೇಂದರ್, ಓಕೆ, ಒಟ್ಟಾರೆಯಾಗಿ ಈಗ ಅಲ್ಲಿನ ವಾತಾವರಣ ಹೇಗಿದೆ? ಅಂದ್ರೆ ಬೆಳಿಗ್ಗೆ ಕನ್ನಡ ಪರ ಸಂಘಟನೆಗಳು ಬಂದು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತು, ಆ ನಂತರ ಅವರನ್ನು ಕೂಡ ಬಂಧಿಸಿದ್ರು. ಈಗ ಶಿವಸೇನೆಯ ಸರದಿ MESನ ಪುಂಡರು ಕೂಡ ಅಲ್ಲಿದ್ದಾರೆ. ಒಟ್ಟಾರೆಯಾಗಿ ಬೆಳಗಾವಿಯ ಪ್ರದೇಶಗಳಲ್ಲಿ ಒಂದು ವಾತಾವರಣ ಹೇಗಿದೆ? ಪೊಲೀಸರು ಯಾವ ರೀತಿಯಾಗಿ ಇಲ್ಲಿ ಬಂದೋಬಸ್ತನ್ನು ಮಾಡಿದ್ದಾರೆ? ರಾಘವೇಂದ್ರ, ಈಗಾಗಲೇ ಪೊಲೀಸರು ಮೊನ್ನೆ ನಡೆದಂತಹ ಘಟನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಬೆಳಗಾವಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಪ್ರತಿಭಟನೆಗಳು ಕೂಡ ಅವಕಾಶವನ್ನ ಪೊಲೀಸರು ನೀಡುತ್ತಾ ಇಲ್ಲ. ಇವತ್ತು ಬೆಳಗ್ಗೆ ಏನು ಬೆಂಗಳೂರಿನಿಂದ ವಿಮಾನದ ಮೂಲಕ ಆಗಮಿಸಿದಂತ ಕನ್ನಡ ಪರ ಹೋರಾಟಗಾರರಿದ್ರು, ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಸೇರಿದಂತೆ ಅವರೆಲ್ಲರನ್ನ ವಿಮಾನ ನಿಲ್ದಾಣದಲ್ಲಿ ವಶಕ್ಕೆ ಪಡೆದುಕೊಂಡಿದ್ರು. ಅದಾದ ನಂತರ ಅವರನ್ನ ಬೆಳಗಾವಿಯ ಗಡಿಯನ್ನ ದಾಟಿಸಿ ಅವರನ್ನ ಅಂದ್ರೆ ಈ ಕಡೆ ಧಾರವಾಡದ ಜಿಲ್ಲೆ ಒಂದು ಗಡಿ ವ್ಯಾಪ್ತಿಗೆ ಅವರನ್ನ ಬಿಟ್ಟು ಬರಲಾಗಿತ್ತು. ಆದ್ರೆ ಈ MES ಶಾಸಕರು ಮತ್ತೆ ಶಿವಸೇನಾ ಶಾಸಕರು ಕಾರ್ಯಕರ್ತರು ಏನಿದ್ದಾರೆ ಅವರು ಇವತ್ತು ಆಲ್ರೆಡಿ ಬೆಳಗಾವಿಗೆ ಬಂದಿದ್ರು. ಅದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಕನ್ನಡ ಪರ ಸಂಘಟನೆಗಳವರನ್ನ ಬಂಧಿಸಿ ಅಲ್ಲಿ ವಿಮಾನ ನಿಲ್ದಾಣದಿಂದ ಅವರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀರಿ, ಆದ್ರೆ ಇಲ್ಲಿ ಶಿವಸೇನಾ ಶಾಸಕರು ಬಂದು ಖಾಸಗಿ ಹೋಟೆಲ್ನಲ್ಲಿ ಸಭೆಗಳು ಮಾಡ್ತಾ ಇದ್ದಾರೆ, ಪ್ರಚೋದನೆ ನೀಡುವಂತಹ ಹೇಳಿಕೆಗಳನ್ನ ನೀಡಲಿಕ್ಕೆ ಅವರು ಸಿದ್ಧತೆಯನ್ನು ನಡೆಸಿದ್ದಾರೆ. ಆದ್ರೂ ಅವರನ್ನ ಬಂಧಿಸಿಲ್ಲ ಅನ್ನುವಂತ ಒಂದು ವ್ಯಾಪಕವಾದಂತಹ ಒಂದು ಆಕ್ರೋಶ ಕೂಡ ಇಲ್ಲಿ ವ್ಯಕ್ತವಾಯಿತು. ಅದನ್ನ ಅರಿತಂತ ಪೊಲೀಸರು ಈಗ ಅವರನ್ನ ಈ ಒಂದು ಅದಾದ ನಂತರ ಏನು ಪೊಲೀಸರ ಮಧ್ಯಾಹ್ನ ಹೈಡ್ರಾಮಾ ನಡೀತು, ಅದೆಲ್ಲವೂ ಕೂಡ ಈಗ ಎಲ್ಲರೂ ಕಣ್ಮುಂದೆ ಇದೆ. ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈಗ ಇದ್ದಂತವ್ರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ.